ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಹೋರಾಟದ ರೂಪುರೇಷೆ ಎಲ್ಲವೂ ಕೂಡ ಸಿದ್ಧವಾಗಿದೆ. ನಿನ್ನೆ ಅಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಯಿತು. ಎಲ್ಲ KS ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಏನೇನೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಬೇಕು ಆ್ಯಂಡ್ ಹಲವಾರು ಅಭ್ಯರ್ಥಿಗಳಿಂದ ಸಲಹೆ ಸೂಚನೆಗಳನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆದುಕೊಂಡಿದೆ. ಯಾಕೆ ಅಂತಂದರೆ ಇದು ಕೇವಲ KS ಮರುಪರೀಕ್ಷೆಯ ಒಂದು ಆಗಿರುವಂಥ ಲೋಪದೋಷಗಳ ಪ್ರಶ್ನೆ ಪತ್ರಿಕೆ ಲೋಪದೋಷದ ವಿರುದ್ಧದ ಹೋರಾಟ ಮಾತ್ರವಲ್ಲದೆ ಕಂಪ್ಲೀಟಾಗಿ KPSC ಸುಧಾರಣೆ ಆಗಿರ್ಬೋದು, ಫಲಿತಾಂಶಗಳು, ಒಂದು ಪರೀಕ್ಷಾ ಸ್ಕ್ಯಾಮ್ಗಳು ಈ ಎಲ್ಲವುಗಳು ಕೂಡ ನಿಲ್ಲಬೇಕು. ಆ್ಯಂಡ್ CTI ಮತ್ತು PDO ಪರೀಕ್ಷೆಯಲ್ಲಾಗಿರುವಂಥ ಅಕ್ರಮದ ವಿರುದ್ಧ ತನಿಖೆ ಆಗಬೇಕು. ಹಾಗೆ 12 ಜನರ ಮೇಲೆ ಆಗಿರುವಂಥ FIR ಅನ್ನು ತೆಗಿಬೇಕು. CTI ಆಯ್ಕೆ ಪಟ್ಟಿಯಲ್ಲಿರ್ತಕ್ಕಂಥ ಒಂದಿಷ್ಟು ಗೊಂದಲ ಅನ್ನೋದಕ್ಕಿಂತ ನೇರವಾಗಿ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. OMR ತಿದ್ದುಪಡಿ ಆಗಿದೆ ಅಥವಾ ಏನಾಗಿದೆ ಅನ್ನೋದು. ಸೊ ಹಲವಾರು ವಿಷಯಗಳನ್ನು ಅಭ್ಯರ್ಥಿಗಳು ಪ್ರಸ್ತಾಪ ಮಾಡಿದ್ದಾರೆ. ಈಗ ಹಿಂದಿನ ಹೋರಾಟ ಏನು ಫಲಿತಾಂಶದ ವಿಷಯದಲ್ಲಿ ವಿಶೇಷವಾಗಿ ಮರುಪರೀಕ್ಷೆ ಆದೇಶ ಆದ ನಂತರದ ಹೋರಾಟ ನಿಂತೋಯಿತು. ಬಟ್ ಈ ಬಾರಿ ಹೋರಾಟ ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಕಂಟಿನ್ಯೂ ಆಗಿರುತ್ತೆ. ಸಂಪೂರ್ಣವಾದಂಥ ಉತ್ತರ KPSCಯಿಂದ ಅಭ್ಯರ್ಥಿಗಳಿಗೆ ಸಿಗಬೇಕು. ಈಗ ಆಲ್ರೆಡಿ ಹಲವಾರು ಜನ ವೈಯಕ್ತಿಕವಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವರಿಗೆ ಬಸ್ ವ್ಯವಸ್ಥೆ ಆಗಿರ್ಬೋದು, ಟ್ರೈನ್ ಟಿಕೆಟು, ಬೇರೆ ಮುಂತಾದ ವಾಹನ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರ ಜೊತೆ ಇನ್ನಷ್ಟು ಜನರಿಗೂ ಕೂಡ ಯಾರೆಲ್ಲ ಹೋರಾಟಕ್ಕೆ ಬರ್ತೀರಾ ಅವರು ಒಂದಿಷ್ಟು ನಿನ್ನೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಂಬರ್ಗಳನ್ನು ಕೂಡ ಹಾಕಿದೆ, ಕಾಂಟ್ಯಾಕ್ಟ್ ನಂಬರು. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಬರ್ತಕ್ಕಂಥ ಏನು ವೆಚ್ಚ, ಇಲ್ಲಿಗೆ ಹೋರಾಟಕ್ಕೆ ಬರೋದಕ್ಕೆ ಏನು ಎಕ್ಸ್ಪೆನ್ಸ್ ಆಗುತ್ತೆ, ಸೊ ಅದೆಲ್ಲವನ್ನು ಸಂಘಟನೆಯಿಂದ ಭರಿಸ್ತಾರೆ. ಖಂಡಿತವಾಗಿ ಇಷ್ಟೆಲ್ಲ ವೈಯಕ್ತಿಕವಾಗಿ ಒಂದು ಏನಪ್ಪ ಅಂತಂದರೆ ತಾವು ಇನಿಷಿಯೇಟಿವ್ ತೊಗೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ದಯವಿಟ್ಟು ನೀವು ಬೆಂಬಲ ಕೊಡಿ. ಕಾರಣ ಇಷ್ಟೇ, ಇದು ಕೇವಲ ಯಾರೋ ಕೆಲವೊಬ್ಬರ ವ್ಯಕ್ತಿ ಅಥವಾ ಇನ್ನೇನಕ್ಕೋಸ್ಕರ ಅಲ್ಲ, ಇಡೀ ಒಂದು ವಿದ್ಯಾರ್ಥಿ ಸಮೂಹಕ್ಕೋಸ್ಕರ ಆಗ್ತಾ ಇರುವಂಥ ಒಂದು ಒಳ್ಳೆ ಹಿತಾಸಕ್ತಿಗೋಸ್ಕರ ನಡೀತಾ ಇರುವಂಥ ಹೋರಾಟ. ಸಾಧ್ಯವಾದಷ್ಟು ಇವತ್ತು ನೈಟ್ ಎಲ್ಲರೂ ಕೂಡ ನಿಮ್ಮ ಊರುಗಳಿಂದ ತೆರಳಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಕೂಡ ಇರಬೇಕು. ನಿನ್ನೆ ಕೂಡ ನಾನು ತುಮಕೂರಿಗೆ ಭೇಟಿ ನೀಡಿ ಅಲ್ಲಿ ಕೆಲವೊಂದಿಷ್ಟು ಜನ ಸಂಬಂಧಪಟ್ಟ ಬೇರೆ ಬೇರೆ ಜಿಲ್ಲೆಯ ಅಭ್ಯರ್ಥಿಗಳು ಹಾಸ್ಟೆಲ್ ಆಗಿರ್ಬೋದು, BCM ಮತ್ತು ಬೇರೆ ಬೇರೆ ಮಠದಲ್ಲಿರ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಅಂಥವ್ರಿಗೆಲ್ಲ ಭೇಟಿಯಾಗಿ ಕೆಲವೊಂದಿಷ್ಟು ಜನ ಬಂದರೆ ಅಥವಾ ಕೆಲವರು ಇವತ್ತೇ ಬರ್ತೀವಿ ಅನ್ನೋದು ಮಾತಿತ್ತು, ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು. ಇನ್ನಿತರ ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ಹೇಳಿದ್ದೀನಿ. ತುಂಬ ಜನ ರಾಯಚೂರು ಜಿಲ್ಲೆಯಿಂದ ಕೂಡ ಕೆಲವೊಂದಿಷ್ಟು ಜನ ಈ ವಿಷಯದಲ್ಲಿ ತುಂಬ ನೆಗ್ಲೆಕ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಾನು ಹೇಳಿದ್ದೀನಿ, ದಯವಿಟ್ಟು, ಯಾಕಂತಂದರೆ ಇದು ಕೇವಲ ಒಂದು ಜಿಲ್ಲೆ, ಒಬ್ಬ ವಿದ್ಯಾರ್ಥಿ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಇಡೀ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಮಾಡ್ತಕ್ಕಂಥ ಪ್ರತಿ ಅಭ್ಯರ್ಥಿಗೂ ಕೂಡ ಇದು ಸಂಬಂಧಪಟ್ಟಿದ್ದು. ಕೇವಲ ನಾವು ಒಂದು ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡಿ ಇವ್ರು ಬರಬೇಕು ಅವ್ರು ಬರಬೇಕು ಅಂತಿಲ್ಲ. ಪ್ರತಿ ಜಿಲ್ಲೆಯಿಂದಲೂ ಕೂಡ ಎಲ್ಲ ಅಭ್ಯರ್ಥಿಗಳು ಕೂಡ ಬರಬೇಕು. ಎಲ್ಲರ ಒಂದು ಒಳಿತಿಗಾಗಿ ನಡೀತಾ ಇರುವಂಥ ಇದು ಹೋರಾಟ. ಯಾಕೆ KPSC KS ಪೂರ್ವಭಾವಿ ಪರೀಕ್ಷೆಯನ್ನು ಇಷ್ಟೊಂದು ಅವಸರವಾಗಿ ಮಾಡಿ ಇದರ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಿದೆ ಅನ್ನೋದಕ್ಕೆ ಕಾರಣ ನಿಮ್ಮ ಕಣ್ಣು ಮುಂದೆ ಇದೆ. ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿಗೆ ಹುದ್ದೆಗಳು ಸೇಲ್ ಆಗಿವೆ, ಅದಂತೂ ಸತ್ಯ. ಅದು ನಮ್ಮ ಮುಂದೆ ಪ್ರಾಪರ್ ಎವಿಡೆನ್ಸ್ ಇಲ್ಲ ಅಷ್ಟೇ. ಎವಿಡೆನ್ಸ್ ಇದ್ದರೆ ಏನಾದರೂ ಮಾಡ್ಬೋದಿತ್ತು, ಬಟ್ ಹುದ್ದೆಗಳು ಮಾರಾಟ ಆಗಿರೋದಂತೂ ಸತ್ಯ. CTI ಆಯ್ಕೆ ಪಟ್ಟಿಯಲ್ಲಿರ್ತಕ್ಕಂಥದ್ದು ಕೂಡ ಅದೇ. ಹಾಗೆ PDO ಪರೀಕ್ಷೆಯಲ್ಲೂ ಕೂಡ ಆಗಿದೆ. ಮೊನ್ನೆ ನಡೆದಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಏನು ಆಫೀಸರ್ ಇದೆ ಅದು ಹುದ್ದೆಯಲ್ಲೂ ಕೂಡ ಗ್ರೂಪ್ PO ಎಕ್ಸಾಮ್ಸ್ದು ಅದು ಕೂಡ ಸ್ಕ್ಯಾಮ್. ಎಲ್ಲವೂ ಈಗ ಇವತ್ತು ಆಲ್ರೆಡಿ ನೀವು ದಿನಪತ್ರಿಕೆಯಲ್ಲಿ ನೋಡಿರ್ತೀರ AE ಪರೀಕ್ಷೆದು ಏನಾಗಿದೆ ಅಂತ. OMR ಅನ್ನೇ ತಿದ್ದಿದ್ದಾರೆ. ಸೊ ಅದು ಕೂಡ ಈಗ ಬೆಳಕಿಗೆ ಬಂದಿದೆ. ಸಮಿತಿ ಮಾಡಿಬಿಟ್ಟು ರಚನೆ ಮಾಡಿ ಅದರ ಅಕ್ರಮವನ್ನು ಬಯಲಿಗೆಳೆದಿದ್ದಾರೆ. KPSC ಅನ್ನೋದು ಒಂದು ರೀತಿಯ ಭ್ರಷ್ಟ ವ್ಯವಸ್ಥೆಯಿಂದನೇ ಕೂಡ ಹೋಗಿದೆ. ಸೊ ಈ ಒಂದು ವ್ಯವಸ್ಥೆಯನ್ನು ಕೇವಲ ನಾವು ಒಂದು ದಿನದಲ್ಲಿ ಶುಚಿಗೊಳಿಸ್ತೀವಿ, ಒಂದು ಬಾರಿಯಿಂದ ಆಗುತ್ತೆ ಅನ್ನೋದಲ್ಲ. ಪ್ರತಿ ಬಾರಿ ಕೂಡ ಈ ರೀತಿ ವಿದ್ಯಾರ್ಥಿ ಚಳುವಳಿಗಳು ಆಗಬೇಕು. ಆಗ ಮಾತ್ರ ಅವ್ರಿಗೊಂದು ಎಚ್ಚರಿಕೆಯ ಸಂದೇಶ ಹೋಗುತ್ತೆ. ನಾವು ಇನ್ನು ಮುಂದೆ ಆದರೂ ತುಂಬ ಕೇರ್ಫುಲ್ಲಾಗಿ ಪರೀಕ್ಷೆಯನ್ನು ನಡೆಸಬೇಕು. ನಮ್ಮಲ್ಲಿ ಒಂದು ಪಾರದರ್ಶಕತೆಯನ್ನು ತರಬೇಕು. ಈಗ ಆಲ್ರೆಡಿ ತುಂಬ ಜನ ತುಂಬ ಪ್ರಮುಖ ಅಧಿಕಾರಿಗಳು ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನೀವು ಹೋರಾಟದಲ್ಲಿ ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಿ, ಹಾಗೆ ಹೋರಾಟದಲ್ಲಿ ನೀವು ಮುಖ್ಯವಾಗಿ ಬಯಸ್ತಕ್ಕಂಥ ಸುಧಾರಣೆ ಅಂಶಗಳೇನು ಅಂತ ನಮ್ಮ ಕಿಟ್ಟಿ ಸರ್ ಕೂಡ ತುಂಬ ಅದ್ಭುತವಾಗಿ ಬರೆದ ವಿಷಯಗಳನ್ನು ಕಳಿಸಿದ್ದಾರೆ. ನಿಜಕ್ಕೂ ಇವು ಎಲ್ಲರ ಒಂದು ಸಾಥ್ ಇದೆ ಈ ಬಾರಿ ಹೋರಾಟಕ್ಕಿದೆ. ಕೋಚಿಂಗ್ ಸೆಂಟರ್ ಕೂಡ ನಿಧಾನಕ್ಕೆ ಒಬ್ಬೊಬ್ಬರಾಗಿ ಹೋರಾಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿ ತಮ್ಮ ಲೈಬ್ರರಿ ಮತ್ತು ಕೋಚಿಂಗ್ಗೆ ರಜೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸ್ಪರ್ಧಾ ವಿಜೇತ ಅವರಾಗಿರ್ಬೋದು, ಎಲ್ಲರೂ ಕೂಡ ಚಿಗುರು ಅಕಾಡೆಮಿಯವರು,
ಶಿವಕುಮಾರ್ ಸರ್ ಅಕ್ಕ IAS ಅಕಾಡೆಮಿ ಎಲ್ಲರಿಗೂ ಕೂಡ ನಾವು ವಿದ್ಯಾರ್ಥಿ ಸಂಘಟನೆ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ. ನಿಮ್ಮೆಲ್ಲರ ಒಂದು ಬೆಂಬಲದಿಂದ ಈ ಬಾರಿಯ ಹೋರಾಟ ಖಂಡಿತವಾಗಿ ಯಶಸ್ಸನ್ನು ಪಡೆಯುತ್ತೆ. ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆ ಒಂದು ಸಂಭ್ರಮದಲ್ಲಿ ಈ KPSCಯ ಒಂದು ಸೋಲನ್ನು ನಾವು ನೋಡಬೇಕು. ಆ ಒಂದು ವಿಷಯಕ್ಕೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ.